ನೋಡ್ರಿ, ಇವತ್ತೊಂದು ರಾಷ್ಟ್ರ ರಾಜಕಾರಣದಲ್ಲಿ ದಿಢೀರ್ ಬೆಳವಣಿಗೆ ಆಗಿದೆ. ಮೊನ್ನೆ ತಾನೇ ಮುಗಿದಂತಹ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಒಂದು ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸತಕ್ಕಂತಹ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನೇ ಬಿಜೆಪಿ ಹೈಕಮಾಂಡ್ ಅಮಿತ್ ಶಾ ಹಾಗೂ ನರೇಂದ್ರ ಮೋದಿ ಅವರು ಮತ್ತೆ ಮುಖ್ಯಮಂತ್ರಿ ಹುದ್ದೆ ಗಾದಿಗೇರಿಸಿದ್ದಾರೆ ಮಹಾರಾಷ್ಟ್ರದಲ್ಲಿ. ಇಂದು ಒಂದು ಮುಂಬೈನಲ್ಲಿ ದಿಢೀರ್ ಬೆಳವಣಿಗೆ. ರಾಜಕಾರಣದಲ್ಲಿ ಯಾವುದು ಅಸಾಧ್ಯವನ್ನುವುದು ಇಲ್ಲ, ಇದು ತಿಳಿದಿರುವ ಸಾಮಾನ್ಯ. ರಾಜಕಾರಣಿಗಳು ಬೆಳಗ್ಗೆ ಮಧ್ಯಾಹ್ನ ಗುದ್ದಾಡ್ತಾರೆ, ವಿಧಾನಸೌಧದಲ್ಲಿ ಇರ್ಬೋದು ಹಾಗೂ ಹೊರಗಡೆ ಮೀಡಿಯಾ ಮುಂದೆ ಇರ್ಬೋದು. ಆದರೆ ತಮಗೆ ಅನುಕೂಲಕ್ಕೆ ತಕ್ಕಂತೆಯೇ ಮತ್ತೆ ಬಂದು ಒಂದಾಗ್ತಾರೆ ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ನಿದರ್ಶನ ಕೂಡ. ನೋಡಿ, ಇವತ್ತು ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ದೇವೇಂದ್ರ ಫಡ್ನವೀಸ್ ಅವರನ್ನು ಮುಂಬೈನಲ್ಲಿ ಭೇಟಿಯಾಗಿದ್ದಾರೆ. ಇದರ ಹಿಂದಿನ ರಹಸ್ಯ ಏನಿರ್ಬೋದು? ವಾಪಸ್ಸು NDA ಕೂಟಕ್ಕೆ ಸೇರ್ತಾರಾ ಉದ್ಧವ್ ಬಾಳಾಸಾಹೇಬ್ ಠಾಕ್ರೆ ಅಂತೇಳಿ ಪ್ರಶ್ನೆ ಮೂಡ್ತಾ ಇದೆ. ಇವತ್ತು ತಮ್ಮ ಮಗ ಸಂಸದ ವರ್ಲಿ ಕ್ಷೇತ್ರದ ಶಾಸಕ ಆಗಿರ್ತಕ್ಕಂತಹ ಆದಿತ್ಯ ಠಾಕ್ರೆ ಕೂಡ ಉದ್ಧವ್ ಠಾಕ್ರೆ ಜೊತೆಯಲ್ಲಿ ಭೇಟಿಯಾಗಿದ್ದಾರೆ ದೇವೇಂದ್ರ ಫಡ್ನವೀಸ್ ಅವರನ್ನು. ನೋಡ್ತಾ ಇರ್ಬೋದು ನೀವು, ಕಳೆದ 2 ತಿಂಗಳಲ್ಲಿ ಹಿಗ್ಗ ಮುಗ್ಗ ಥಳಿಸಿದ್ರು ನಮ್ಮ ಆದಿತ್ಯ ಠಾಕ್ರೆ ದೇವೇಂದ್ರ ಫಡ್ನವೀಸ್ ಅವರನ್ನು. ಹೇಳೋದು ಮಾಡೋಕ್ಕಾಗಲ್ಲ, ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ. ನೋಡಿ, ಇವತ್ತು ಸಂಜಯ್ ರಾವತ್ ವಕ್ತಾರಾಗಿರ್ತಕ್ಕಂತಹ ಬಾಳಾಸಾಹೇಬ್ ಠಾಕ್ರೆ ಅವರ ಆಪ್ತ ಬಳಗದಲ್ಲಿ ಗುರುತಕ್ಕಂಥ ಸಂಜಯ್ ರಾವತ್ ಅವರು ಕೂಡ ಹೆಗ್ಗ ಮುಗ್ಗ ದಿವಸ ಕೂಡ ಏನಪ್ಪ ಅಂದರೆ EVM ಮೇಲೆ ಬೆರಳು ಮಾಡಿ ತೋರಿಸ್ತಕ್ಕಂತಹ ಕೆಲಸವನ್ನು ಅವರು ಮಾಡ್ತಾಯಿದ್ರು. EVM ಸರಿ ಇಲ್ಲ, EVM ಹ್ಯಾಕ್ ಆಗಿದೆ, ಹಾಗೆ ಹೀಗೆ ಹೇಳಿಕೊಂಡು ಇವತ್ತು ನೋಡಿ ಮಾಜಿ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರು ದಿಢೀರ್ ಬೆಳವಣಿಗೆಯಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ದೇವಾಭಾವ್ ಅವರನ್ನು ಭೇಟಿಯಾಗಿದ್ದಾರೆ. ಈಗ ಉದ್ಧವ್ ಬಾಳಾಸಾಹೇಬ್ ಠಾಕ್ರೆ ಪಕ್ಷ ಏನಿದೆ ಅದು 8 ಸಂಸದರನ್ನು ಹೊಂದಿದೆ ಒಂದು ಸಂಸತ್ನಲ್ಲಿ. ಅದರ ಬೆಂಬಲ ಕೂಡ ಬೇಕಾಗ್ಬೋದು BJPಗೆ. ಒಂದು NDA ನೇತೃತ್ವದ ಮೈತ್ರಿಕೂಟವನ್ನು ಸೇರುವ ಸರ್ವ ಲಕ್ಷಣಗಳು ಕಾಣ್ತಾ ಇವೆ. ಇಂದಿನ ಒಂದು ಮೀಟಿಂಗ್ನಲ್ಲಿ ಆತ್ಮೀಯವಾಗಿ ನೋಡ್ತಾ ಇರ್ಬೋದು ನೀವು, 1-to-1 ಮೀಟಿಂಗ್ ಕೂಡ ಮಾಡಿದ್ದಾರೆ ದೇವೇಂದ್ರ ಫಡ್ನವೀಸ್ ಹಾಗೂ ಉದ್ಧವ್ ಬಾಳಾಸಾಹೇಬ್ ಠಾಕ್ರೆ. ಇದೊಂದು BJPಗೆ ಪ್ಲಸ್ ಪಾಯಿಂಟ್ ಕೂಡ ಅನ್ಬೋದು. ಹಾಗೆ ನೆಲಕಚ್ಚಿ ಹೋಗ್ತಾ ಇರ್ತಕ್ಕಂತಹ ಉದ್ಧವ್ ಬಾಳಾಸಾಹೇಬ್ ಠಾಕ್ರೆ ಅವರ ಪಕ್ಷ ಉಳಿದುಕೊಳ್ಳಲು ಸಹಾಯ ಕೂಡ ಆಗ್ಬೋದು ಅಂಥೇಳಿ ತಿಳ್ಕೊಬೋದು ಇದರಿಂದ. ಧನ್ಯವಾದಗಳು ಸ್ನೇಹಿತರೆ.